ರಾಷ್ಟ್ರೀಯ ಲಿಮ್ಕಾ ದಾಖಲೆ ಪುಸ್ತಕ ಹಾಗೂ ಅಂತಾರಾಷ್ಟ್ರೀಯ ಗಿನ್ನೆಸ್ ದಾಖಲೆಯಲ್ಲಿ ಸೇರ್ಪಡೆಗೊಳಿಸುವ ಸಲುವಾಗಿ 7 ಅಡಿ ಅಗಲ 1700 ಮೀಟರ್ ಉದ್ದದ ಕನ್ನಡ ಧ್ವಜವನ್ನ ಬೆಂಗಳೂರಿನ ದಾಸರಹಳ್ಳಿಯ ಬಾಗಲಗುಂಟೆ ಎಂಇಐ ಆಟದ ಮೈದಾನದಲ್ಲಿ ಪ್ರದರ್ಶನ ಮಾಡಲಾಯಿತು. ಭಾರತ ಯುವ ಕೇಂದ್ರ ಆಯೋಜಿಸಿರುವ ಕನ್ನಡ ಧ್ವಜ ಪ್ರದರ್ಶನ ಮೆರವಣಿಗೆಗೆ ಹಿರಿಯ ಸಾಹಿತಿ ನಾಡೋಜ ದೇಜವರೇಗೌಡ ಅವರು ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ನಿಜಲಿಂಗಪ್ಪ, ಕುವೆಂಪು, ಬಸವಣ್ಣ ಅವರು ಏಕತೆಯನ್ನ ಸಾರಿದವರು. ಆದರೆ ಇತ್ತೀಚಿನ ದಿನಗಳಲ್ಲಿ ರಾಜ್ಯದಲ್ಲಿ ಪ್ರತ್ಯೇಕತೆಯ ಕೂಗು ಕೇಳಿಬರುತ್ತಿದೆ. ಎಲ್ಲರೂ ಪ್ರತ್ಯೇಕತೆಯ ಕೂಗಿಗೆ ಬಹಿಷ್ಕಾರ ಹಾಕಬೇಕು ಎಂದು ಹೇಳಿದರು. ಕನ್ನಡ ನಾಡನ್ನ ಪ್ರತ್ಯೇಕ ಮಾಡಿದರೆ ಕುವೆಂಪು, ನಿಜಲಿಂಗಪ್ಪ, ಬಸವಣ್ಣ ಅವರ ಅಂಗಾಂಗ ಪ್ರತ್ಯೇಕ ಮಾಡದಂತೆ ಎಂದು ಹೇಳಿದರು. ಸುಮಾರು 3000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಬೃಹತ್ ಕನ್ನಡ ಧ್ವಜವನ್ನ ಪ್ರದರ್ಶಿಸುವ ಮೂಲಕ ಕನ್ನಡದ ಏಕತೆಯನ್ನ ಸಾರಿದರು. ಮುಖ್ಯಮಂತ್ರಿ